ರಾಜ್ಯ ಮಟ್ಟದ ಎಂಟಿಬಿ ಸೈಕ್ಲಿಂಗ್ ಮಂಡ್ಯದ ಕ್ರೀಡಾಪಟುಗಳ ಆಯ್ಕೆ. ಮಂಡ್ಯ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಆಯೋಜನೆಗೊಂಡಿದ್ದ ಮಂಡ್ಯ ಜಿಲ್ಲಾ ಮಟ್ಟದ ಎಂಟಿಬಿ ಮೌಂಟೇನ್ ಬೈಕಿಂಗ್ ಚಾಂಪಿಯನ್ಶಿಪ್ 2026 ಯಶಸ್ವಿಯಾಗಿದ್ದು, ಮುಂಬರುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಹಲವು ಪ್ರತಿಭಾನ್ವಿತ ಸೈಕ್ಲಿಸ್ಟ್ಗಳು ಆಯ್ಕೆಯಾಗಿದ್ದಾರೆ. ಮಂಡ್ಯದ ಕೇಂದ್ರ ಪೊಲೀಸ್ ಠಾಣೆ ಹಿಂಭಾಗದಲ್ಲಿರುವ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಆವರಣದಲ್ಲಿ ಈ ರಾಜ್ಯ ಮಟ್ಟದ ಆಯ್ಕೆ ಸ್ಪರ್ಧೆಯು ನಡೆಯಿತು. ಜಿಲ್ಲೆಯ 7 ತಾಲೂಕುಗಳಿಂದ ಸುಮಾರು 30ರಿಂದ 40 ಸ್ಪರ್ಧಿಗಳು ಅತ್ಯುತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದರು. ಮಂಡ್ಯ ಜಿಲ್ಲಾ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಸೈಕ್ಲಿಂಗ್ ಮೈಸೂರು ಟ್ರೈನಿಂಗ್ ಅಕಾಡೆಮಿಯ ಸಂಸ್ಥಾಪಕರಾದ ನಾಗರಾಜು ಟಿವಿ ಮಾತನಾಡಿ, ಸೈಕ್ಲಿಂಗ್ ಕ್ರೀಡೆಯನ್ನು ಉತ್ತೇಜಿಸಲು ಹಾಗೂ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಲ್ಲೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ 25ನೇ ತಾರೀಖಿನಂದು ಜಿಲ್ಲೆಯ ಮೊದಲ ಈ ಅಸೋಸಿಯೇಷನ್ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಸೈಕ್ಲಿಂಗ್ನಲ್ಲಿ ರೋಡ್, ಎಂಟಿಬಿ, ಟ್ರ್ಯಾಕ್ ಮತ್ತು ಡೌನ್ ಹಿಲ್ ಎಂಬ 4 ವಿಭಾಗಗಳಿದ್ದು, ನಾವು ಎಂಟಿಬಿ ಮೌಂಟೇನ್ ಬೈಕಿಂಗ್ ವಿಭಾಗದ ಸ್ಪರ್ಧೆಯನ್ನು ನಡೆಸುತ್ತಿದ್ದೇವೆ. ಕ್ರೀಡಾಪಟುಗಳನ್ನು ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಮತ್ತು ಅವರ ಭವಿಷ್ಯಕ್ಕೆ ನೆರವಾಗುವ ಗುರಿ ಹೊಂದಲಾಗಿದೆ ಎಂದು ಅವರು ವಿವರಿಸಿದರು. ಇವತ್ತು ನಾನು ಮಂಡ್ಯಕ್ಕೆ ಬಂದಿದ್ದೀನಿ. ನಂದು ಡಿಸ್ಟ್ರಿಕ್ಟ್ ಸೆಲೆಕ್ಷನ್ಗೆ ನಾನು ಆಡ್ತಾ ಇರೋ ಕ್ಯಾಟಗರಿ ಬಂದ್ಬಿಟ್ಟು ಅಂಡರ್ 23 ಮೆನ್ನು. ಇದು ನಂದು ಮೊದಲನೇ ಬಾರಿ ನಾನು ಸ್ಪರ್ಧಿಸ್ತಾ ಇರೋದು. ಅದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಂಡ್ಯ ಡಿಸ್ಟ್ರಿಕ್ಟ್ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅವರು. ಅವ್ರಿಗೆ ಒಂದು ತುಂಬ ದೊಡ್ಡ ಧನ್ಯವಾದ. ಹಾಗೂ ಇಲ್ಲಿ ಬಂದಿರೋ ಪಾರ್ಟಿಸಿಪೆಂಟ್ಸ್ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ನಾನು ಆಶಿಸ್ತೀನಿ ಎಲ್ಲರೂ ಸೆಲೆಕ್ಟ್ ಆಗಲಿ. ಗದಗಲ್ಲಿ ನಡೆಯೋ ಸ್ಟೇಟ್ ಲೆವೆಲ್ ಪಂದ್ಯಾವಳಿ. ಯಾವರು? ನಾನು ಮೈಸೂರವರು, ಬಟ್ ಸೆಟಲ್ಡ್ ಇನ್ ಮಂಡ್ಯ. ಹೆಸರು? ತಿಮ್ಮಯ್ಯ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ. ಮಂಡ್ಯ ಜಿಲ್ಲೆ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ 25ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಹೊಸದಾಗಿ ಮೊದಲನೇ ಬಾರಿಗೆ ಒಂದು ಸೈಕ್ಲಿಂಗ್ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀವಿ. ಆ ಉದ್ದೇಶ ಏನಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಕ್ರೀಡೆ ಮತ್ತು ಸೈಕ್ಲಿಂಗ್ನ ಬೆಳೆಸೋದಕ್ಕೆ ಮತ್ತು ಆರೋಗ್ಯನ ಉಳಿಸೋದಕ್ಕೆ ಉದ್ದೇಶ ಇಟ್ಕೊಂಡು ಮಕ್ಕಳಲ್ಲಿ, ಹಿರಿಯರಲ್ಲಿ, ವಯಸ್ಸಾದವ್ರು ಯಾರೇ ಆಗಲಿ ಎಲ್ರಿಗೂ ಒಂದು ಕ್ರೀಡೆಯನ್ನು ಬೆಳೆಸಬೇಕು, ಸೈಕ್ಲಿಂಗ್ ತುಳಿಬೇಕು. ಸೈಕ್ಲಿಂಗ್ ತುಳಿಯೋದ್ರಿಂದ ಆರೋಗ್ಯ ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಮಕ್ಕಳಿಗೆ ಇದರಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋಂಥದ್ದು, ಇಲ್ಲ ಕೆಲಸಕ್ಕೆ ಅನುಕೂಲ ಆಗೋಂಥದ್ದು ಒಂದು ಸ್ಪರ್ಧೆಗಳನ್ನ ಮಾಡಬೇಕು. ಅದನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ತಗೊಂಡೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ 2ನೇ ತಾರೀಕು ಆಗಸ್ಟ್ 2026ರಂದು ಈಗ ಬೆಳಗ್ಗೆ 9 ಗಂಟೆಗೆ ಮಂಡ್ಯ ಜಿಲ್ಲೆಯ ಮೌಂಟೇನ್ ಬೈಕಿಂಗ್ ಅಂದರೆ MTB ಅಂತ ಕರೀತಾರೆ. ಇದು ಒಂದು ವಿಭಾಗ, 4 ವಿಭಾಗ ಇರುತ್ತೆ. ಒಂದು ರೋಡು, ಒಂದು MTB, ಒಂದು ಟ್ರ್ಯಾಕು, ಒಂದು ಡೌನ್ ಹಿಲ್ ಅಂತ. ನಾವು ಮಾಡ್ತಾ ಇರೋದು MTB ವಿಭಾಗ. ಈ ವಿಭಾಗದಲ್ಲಿ 12 ವಯಸ್ಸಿಂದ ಮೇಲ್ಪಟ್ಟವ್ರು ಎಲ್ಲರೂ ಭಾಗವಹಿಸ್ತಾರೆ. ಇದರಲ್ಲಿ 14, 16, 18, 23 ಆಮೇಲೆ 20 ಮೇಲೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಭಾಗವಹಿಸ್ತಾರೆ. ಸುಮಾರು 30ರಿಂದ 40 ಮಕ್ಕಳು ಬಂದಿದ್ದಾರೆ ಭಾಗವಹಿಸೋಕ್ಕೆ. ಸುತ್ತಮುತ್ತ 7-8 ತಾಲೂಕಿಂದ ಬಂದಿದ್ದಾರೆ ಈ ಜಿಲ್ಲೆಯಲ್ಲಿ. ಸೊ ಇವ್ರಿಗೆಲ್ಲರಿಗೂ ನಾನು ಬಂದಿರೋರಿಗೆಲ್ಲರಿಗೂ ಎಂಕರೇಜ್ ಮಾಡ್ತಾ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಸೇಫ್ಟಿ ಪ್ರಿಕಾಷನ್ ಇಟ್ಕೊಂಡು ಸ್ಪಂದನ ಹಾಸ್ಪಿಟ್ಲ್ ಅವರು ಆ್ಯಂಬುಲೆನ್ಸ್ ಸಪೋರ್ಟ್ ಕೊಟ್ಟಿದ್ದಾರೆ. ಹಂಗೆ ಸುಮಾರು ಒಂದು 4-5 ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ ಇವ್ರನ್ನೆಲ್ಲರೂ ನಮ್ಮ ಸಪೋರ್ಟ್ ಇಟ್ಕೊಂಡು ಈ ಸೈಕ್ಲಿಂಗ್ ಕ್ರೀಡೆನ ಅತ್ಯುತ್ತಮವಾಗಿ ಬೆಳೆಸಬೇಕು ಮತ್ತು ಅತ್ಯುತ್ತಮವಾಗಿ ನಡೆಸಬೇಕು ಅಂತೇಳಿ ಇವತ್ತಿನ ದಿನ ಕಾರ್ಯಕ್ರಮ ನಾವು ಈಗ ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆ MTB ಆಯ್ಕೆ ಸ್ಪರ್ಧೆ ಇದು. ಇಲ್ಲಿ ಆಯ್ಕೆ ಆದವರು ರಾಜ್ಯ ಮಟ್ಟದ MTB ಸ್ಪರ್ಧೆಗೆ ಗದಗಲ್ಲಿ 7, 8, 9 ಇದೇ ತಿಂಗಳಲ್ಲಿ ನಡೆಯುತ್ತೆ. ಅವರಿಗೆ ಈ ಜಿಲ್ಲೆಯಿಂದ ಕಳಿಸ್ಕೊಡ್ತಾ ಇದ್ದೀವಿ. ಇದೇ ಇವತ್ತಿನ ಕಾರ್ಯಕ್ರಮ. ಧನ್ಯವಾದ.